ಒಂದು ಹಕ್ಕಿ ಬಿಳಿ ಗುಲಾಬಿಯನ್ನ ತುಂಬಾನೇ ಪ್ರೀತಿ ಮಾಡುತ್ತೆ. ಅದನ್ನ ಆ ಬಿಳಿ ಗುಲಾಬಿಯ ಬಳಿ ಕೂಡ ಹೇಳುತ್ತೆ, ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ, ನಿನ್ನನ್ನ ಬಿಟ್ಟು ಬದುಕೋದಕ್ಕೆ ಸಾಧ್ಯವಿಲ್ಲ ಅಂತ ಆ ಬಿಳಿ ಗುಲಾಬಿಯ ಬಳಿ ತನ್ನ ಪ್ರೇಮ ನಿವೇದನೆಯನ್ನ ಮಾಡ್ಕೊಳ್ಳುತ್ತೆ. ಆಗ ಗುಲಾಬಿ ಹೇಳುತ್ತಂತೆ, ನಾನು ಎಲ್ಲಿವರೆಗೂ ಕೆಂಪು ಬಣ್ಣಕ್ಕೆ ತಿರುಗೋದಿಲ್ವೋ ಅಲ್ಲಿವರೆಗೂ ನನ್ಗೆ ಪ್ರೀತಿ ಬರೋದಿಲ್ಲ, ನನ್ಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಆ ಗುಲಾಬಿ ಹೇಳುತ್ತಂತೆ. ಆದರೂ ಕೂಡ ಈ ಹಕ್ಕಿ ಕೇಳೋದಿಲ್ಲ. ನಾನು ನಿನ್ನನ್ನು ಬಿಟ್ಟು ಬದುಕೋದು ಸಾಧ್ಯವಿಲ್ಲ, ನಿನ್ಗೋಸ್ಕರ ಪ್ರಾಣವನ್ನೇ ಕೊಡ್ತೇನೆ ಅಂತ ಈ ಹಕ್ಕಿ ಗುಲಾಬಿಯನ್ನ ಆಗಾಗ ಕೇಳ್ತಾನೆ ಇರುತ್ತೆ. ಏನೇ ಮಾಡಿದ್ರು ಗುಲಾಬಿ ಮಾತ್ರ ನಾನು ಕೆಂಪು ಬಣ್ಣಕ್ಕೆ ಎಲ್ಲಿವರೆಗೂ ತಿರುಗೋದಿಲ್ವೋ ಅಲ್ಲಿವರೆಗೂ ಪ್ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇತ್ತು. ಛಲ ಬಿಡದಂತಹ ಹಕ್ಕಿ ಅದೇ ಗುಲಾಬಿ ಗಿಡದ ಮೇಲೆ ಕುತ್ಕೊಳ್ಳುತ್ತೆ. ಅಲ್ಲಿ ಮುಳ್ಳುಗಳು ಅದಕ್ಕೆ ಚುಚ್ಚೋದಕ್ಕೆ ಶುರುವಾಗುತ್ತೆ. ಆದ್ರೂ ಕೂಡ ಛಲ ಬಿಡ್ಲಿಲ್ಲ. ಆ ಮುಳ್ಳುಗಳು ಚುಚ್ಚಿ ಚುಚ್ಚಿ ಹಕ್ಕಿಯಿಂದ ರಕ್ತ ಬರೋದಕ್ಕೆ ಶುರುವಾಗುತ್ತೆ. ಆ ರಕ್ತ ಗುಲಾಬಿಯ ಬಣ್ಣವನ್ನ ಬಿಳಿಯಿಂದ ಕೆಂಪು ಮಾಡುತ್ತೆ. ಹೀಗೆ ರಕ್ತ ಬಂದು ಬಂದು ಗುಲಾಬಿ ಏನೋ ಕೆಂಪಾಗುತ್ತೆ, ಆದರೆ ಹಕ್ಕಿ ಬದುಕೋದಿಲ್ಲ, ಸಾಯುತ್ತೆ. ಈ ಕತೆ ಈಗಿನ ಕಾಲದ ಪ್ರೀತಿಗಳಿಗೆ ರಿಲೇಟ್ ಆಗುತ್ತೆ. ಯಾರನ್ನ ಕೂಡ ಒತ್ತಾಯ ಪೂರ್ವಕವಾಗಿ ನಮ್ಮವರನ್ನಾಗಿ ಮಾಡೋದಕ್ಕೆ ಹೋಗಬಾರದು. ಅದು ಏನೇ ಆಗಿರ್ಲಿ, ಅದರಲ್ಲೂ ಕೂಡ ಪ್ರೀತಿಯ ವಿಚಾರದಲ್ಲಿ ಒತ್ತಾಯ ಪೂರ್ವಕವಾಗಿ ಮಾಡ್ಲಿಕ್ಕೆ ಹೋಗಬಾರದು. ಒಂದು ವೇಳೆ ನೀವು ಅವ್ರಿಗೋಸ್ಕರ ಪ್ರಾಣವನ್ನೇ ಕೊಡ್ತೇನೆ ಅಂತ ಹೇಳಿದ್ರು ಅವರು ನಿಮ್ಮನ್ನ ಕೇರ್ ಮಾಡೋದಿಲ್ಲ, ಅವರಿಗೆ ಕಳೆದುಕೊಳ್ಳುವ ಭಯ ಇರೋದೇ ಇಲ್ಲ. ಹೀಗಾಗಿ ನೀವೊಬ್ಬರನ್ನ ಒತ್ತಾಯ ಪೂರ್ವಕವಾಗಿ ಪ್ರೀತಿ ಮಾಡೋದಕ್ಕೆ ಹೋದ್ರೆ ಹಕ್ಕಿಯ ಪರಿಸ್ಥಿತಿ ಬರುತ್ತೆ. ಅವರು ನೀವು ಪ್ರಾಣ ಕೊಡ್ತೇನೆ ಅಂತ ಹೇಳಿದ್ರು ನಿಮ್ಮನ್ನ ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ. ನಿಮಗೂ ಕೂಡ ಈ ಪ್ರೀತಿಯ ಕತೆ ಸತ್ಯ ಅಂತ ಅನಿಸಿದ್ರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ.